ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು 2 ದಿನಗಳಲ್ಲಿ ಶಿವರಾತ್ರಿ ಹಬ್ಬ ಬರ್ತಿದೆ. ಶಿವರಾತ್ರಿ ಹಬ್ಬದ ದಿವಸ ಯಾವ ತರ ನಾವು ಶಿವನಿಗೆ ಪೂಜೆಯನ್ನ ಅರ್ಪಿಸ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಶಿವನಿಗೆ ಪೂಜೆ ಮಾಡುವಂತಹ ಸರಿಯಾದ ವಿಧಾನಗಳನ್ನ ನಾನು ನಿಮ್ಗೆ ಸರಳವಾಗಿ ಹೇಳ್ಕೊಡ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವರಾತ್ರಿ ಹಬ್ಬದ ದಿವಸ ಬೆಳಗ್ಗೆ ಆದಷ್ಟು ಬೇಗ ಎದ್ದು ಮನೆಯನ್ನೆಲ್ಲ ಶುಚಿ ಮಾಡಿ ನಾವು ಕೂಡ ಮಡಿಯಿಂದ ಪೂಜೆನ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬದ ದಿವಸ ಉಪವಾಸ ಮತ್ತೆ ಜಾಗರಣೆ ಮಾಡಬೇಕು ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಎಲ್ಲರಿಗೂ ಉಪವಾಸ ಜಾಗರಣೆ ಮಾಡೋದಕ್ಕೆ ಆಗೋದಿಲ್ಲ. ಕೆಲವ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಕೆಲವ್ರಿಗೆ ಇನ್ನೇನೋ ಕೆಲವು ಪ್ರಾಬ್ಲಮ್ಸ್ ಇರೋದ್ರಿಂದ ಎಲ್ಲರೂ ಕೂಡ ಉಪವಾಸ ಮತ್ತೆ ಜಾಗರಣೆನ ಮಾಡಬೇಕಾಗಿಲ್ಲ. ನಾನು ಹೇಳುವಂತ ಕೆಲವೊಂದು ಸರಳ ವಿಧಾನಗಳನ್ನ ಪಾಲಿಸಿ ನೀವು ಪೂಜೆನ ಮಾಡಿದ್ರೆ ಶಿವನಿಗೆ ಖಂಡಿತ ಅರ್ಪಣೆ ಆಗೇ ಆಗುತ್ತೆ. ಮೇನ್ ಆಗಿ ಶಿವರಾತ್ರಿ ಹಬ್ಬದ ದಿವಸ ನಾವು ನಮ್ಮ ಮನೆಯಲ್ಲಿರೋ ಲಿಂಗಗಳಿಗೆ ಅಭಿಷೇಕನ ಸಲ್ಲಿಸಬೇಕಾಗುತ್ತೆ. ಹೌದು ವೀಕ್ಷಕರೇ, ಶಿವರಾತ್ರಿ ಹಬ್ಬದ ದಿವಸ ದೇವಸ್ಥಾನದಲ್ಲಿ ಹೇಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾರೋ ಹಾಗೇನೆ ನಮ್ಮ ಮನೆಯಲ್ಲಿರುವ ಲಿಂಗಗಳಿಗೂ ಸಹ ನಾವು ಅಭಿಷೇಕಗಳನ್ನ ಅರ್ಪಿಸ್ಬೇಕಾಗತ್ತೆ. ಲಿಂಗಾಯತ ವರ್ಗದಲ್ಲಿರುವವರಿಗೆ ಆತ್ಮಲಿಂಗಗಳಿಗೂ ಸಹ ಅಭಿಷೇಕಗಳನ್ನ ಮಾಡ್ಲೇಬೇಕಾಗತ್ತೆ. ಹೌದು, ಅಭಿಷೇಕನ ಯಾವ ತರ ಮಾಡಬೇಕು ಅಂತ ನಾನು ಈಗ ಹೇಳ್ಕೊಡ್ತೀನಿ. ಇದಕ್ಕೆ ಕೆಲವು ಸಾಮಗ್ರಿಗಳು ಬೇಕು. ಈ ಸಾಮಗ್ರಿಗಳು ನೀವು ಹೊರಗಡೆಯಿಂದಾನೇ ತರಬೇಕು ಅಂತ ಏನಿಲ್ಲ, ಮನೆಯಲ್ಲಿಯೇ ಸಿಗುವಂತಹ ಸಾಮಗ್ರಿಗಳಿಂದ ಶಿವನಿಗೆ ಅಭಿಷೇಕಗಳನ್ನ ಸಲ್ಲಿಸಬಹುದು. ಪೂಜೆ ಶುರು ಮಾಡೋದಕ್ಕೂ ಮುಂಚೆ ಕೆಲವು ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಪಂಚಾಮೃತಗಳನ್ನ ತಯಾರು ಮಾಡ್ಕೋಬೇಕು. ಪಂಚಾಮೃತ ಅಂದ್ರೆ 5 ತರದ ಪಂಚಾಮೃತ: ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲ. ಈ 5 ಪದಾರ್ಥಗಳನ್ನ ಚಿಕ್ಕ ಚಿಕ್ಕ ಲೋಟಗಳಲ್ಲಿ ಸಪ್ರೇಟ್ ಆಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಆ 5 ಪದಾರ್ಥದ ಜೊತೆಗೆ ಇನ್ನು 4 ಪದಾರ್ಥಗಳನ್ನ ತಗೋಬೇಕಾಗುತ್ತೆ. ಅದರಲ್ಲಿ ಒಂದು ಶುದ್ಧ ನೀರು ಒಂದು ಲೋಟದಲ್ಲಿ, ಆಮೇಲೆ ಒಂದು ಲೋಟದಲ್ಲಿ ಎಳನೀರು, ಇನ್ನು 3 ಪದಾರ್ಥ, ಒಂದರಲ್ಲಿ ಡ್ರೈ ಫ್ರೂಟ್ಸ್ ತಗೊಳ್ಳಿ, ಒಂದರಲ್ಲಿ ಬಾಳೆಹಣ್ಣು, ಇನ್ನೊಂದರಲ್ಲಿ ಎಲ್ಲಾ ತರದ ಫ್ರೂಟ್ಸ್ ಮಿಕ್ಸ್ನ ಮಾಡಿ ಇನ್ನೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಪೂಜೆ ಮಾಡೋದಕ್ಕೆ ಪೂಜೆ ಸಾಮಗ್ರಿಗಳನ್ನ ತಗೊಳ್ಳಿ. ಅರಿಶಿನ, ಕುಂಕುಮ, ವಿಭೂತಿ, ಗಂಧ, ಬಿಲ್ವಪತ್ರೆ, ಆಮೇಲೆ ಇನ್ನಿತರ ಹೂವುಗಳನ್ನ ಒಂದು ಬಟ್ಟಲಲ್ಲಿ ತುಂಬಿ ಇಟ್ಕೊಳ್ಳಿ. ಆಮೇಲೆ ಶಿವನಿಗೆ ತುಂಬೆ ಹೂವು ಸಿಕ್ಕಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಹೌದು, ಶಿವನಿಗೆ ಪ್ರಿಯವಾದ ಹೂವುಗಳಲ್ಲಿ ತುಂಬೆ ಹೂವು ಕೂಡ ತುಂಬಾ ಶ್ರೇಷ್ಠವಾದದ್ದು. ಹಳ್ಳಿಗಳ ಸೈಡ್ ಇರೋರಿಗೆ ಗೊತ್ತಿರುತ್ತೆ ತುಂಬೆ ಹೂವು ಹೇಗಿರುತ್ತೆ ಅಂತ. ಸ್ಕ್ರೀನ್ ಮೇಲೆ ಬೇಕಾದ್ರೆ ಫೋಟೋ ಹಾಕ್ತೀನಿ ನೋಡಿ ತುಂಬೆ ಹೂವು ಹೇಗಿರುತ್ತೆ ಅಂತ. ನಿಮ್ಗೇನಾದ್ರೂ ಈ ಹೂವು ಸಿಕ್ಕಿದ್ರೆ ಯೂಸ್ ಮಾಡಿ, ಸಿಗ್ಲಿಲ್ಲ ಅಂದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬೇಡಿ. ಬಿಲ್ವ ಪತ್ರೆನೇ ಸ್ವಲ್ಪ ಜಾಸ್ತಿ ಹಾಕಿ. ಅದಕ್ಕೆ ಪೂಜೆ ಮಾಡೋದಕ್ಕೆ ಯಾವ ತರ ಹೂವುಗಳು ಬೇಕು ಅಂದ್ರೆ, ಒಂದು ಬಿಲ್ವ ಪತ್ರೆ ಕಂಪಲ್ಸರಿ. ಶಿವರಾತ್ರಿ ಹಬ್ಬದ ದಿವಸ ಬಿಲ್ವ ಪತ್ರೆನ ನೀವು ತರಲೇಬೇಕಾಗುತ್ತೆ. ಅದ್ರ ಜೊತೆಗೆ ಬಿಳಿ ಹೂವುಗಳು ಮತ್ತೆ ತುಂಬೆ ಹೂವು ಸಿಕ್ಕಿದ್ರೆ ತಗೊಳ್ಳಿ, ಇಲ್ದೇ ಇದ್ರೆ ಪರವಾಗಿಲ್ಲ. ತುಂಬೆ ಹೂವು ಸಿಗದೆ ಇದ್ರೆ ಬಿಳಿ ಹೂವುಗಳು, ಕಲರ್ ಹೂವು ಇಡೋದಕ್ಕಿಂತ ಶಿವರಾತ್ರಿ ಹಬ್ಬದ ದಿವಸ ಶಿವನ್ಗೆ ಬಿಳಿ ಹೂವುಗಳು ಅಂದ್ರೆ ತುಂಬಾ ಪ್ರಿಯ. ಹಾಗಾಗಿ ಆದಷ್ಟು ಬಿಳಿ ಹೂವುಗಳನ್ನ ಯೂಸ್ ಮಾಡಿ. ಇಲ್ಲಿಗೆ ಒಂದು ಮೀಡಿಯಂ ಸೈಜ್ ಬಟ್ಲನ್ನ ತಗೊಂಡು ನೀಟಾಗಿ ತೊಳ್ಕೊಂಡು ದೇವ್ರ ಕೊಠಡಿಯಲ್ಲಿ ಇಟ್ಕೋಬೇಕು. ಅದರ ಮಧ್ಯಭಾಗದಲ್ಲಿ ನಮ್ಮ ಆತ್ಮಲಿಂಗಗಳು ಮತ್ತೆ ಮನೆಯಲ್ಲಿರುವಂತಹ ವಿಗ್ರಹಗಳನ್ನ ನೀಟಾಗಿ ತೊಳ್ಕೊಂಡು ಅದರ ಮಧ್ಯದಲ್ಲಿ ಇಟ್ಕೋಬೇಕಾಗತ್ತೆ. ಆದ್ಮೇಲೆ ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ನೀವೇನಾದ್ರೂ ಬೇಡಿಕೆಗಳನ್ನ ಇಟ್ಕೊಂಡಿದ್ರೆ ದೇವರಲ್ಲಿ ಒಂದು ಕ್ಷಣ ಸಂಕಲ್ಪ ಮಾಡ್ಕೊಂಡು ಪೂಜೆನ ಶುರು ಮಾಡಿ. ಮೊದಲಿಗೆ ಶಿವನಿಗೆ ಒಂದು ಲೋಟದಲ್ಲಿ ತಗೊಂಡಿರೋಂತ ಶುದ್ಧ ನೀರನ್ನ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ಹಾಲನ್ನು ತಗೋಬೇಕು. ಮೊದಲಿಗೆ ಹಾಲನ್ನೇ ತಗೋ, ಯಾಕಂದ್ರೆ ಹಾಲು ಶಾಂತಿ ಮತ್ತೆ ಸೌಭಾಗ್ಯನ ಸೂಚಿಸುತ್ತೆ. ಎರಡನೇದಾಗಿ ಮೊಸರು ತಗೋಬೇಕು. ಮೊಸರು ಸಂತಾನ ಮತ್ತೆ ಆರೋಗ್ಯನ ಸೂಚಿಸುತ್ತೆ. ಮೂರನೇದಾಗಿ ತುಪ್ಪ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಅಂತ ನಾವು ಎಲ್ಲರಿಗೂ ಗೊತ್ತೇ ಇರುತ್ತೆ. ಹೌದು, ತುಪ್ಪನ ಯೂಸ್ ಮಾಡೋದ್ರಿಂದ ಶಿವನಿಗೆ ತರ್ಪಿಸೋದ್ರಿಂದ ಮನೆಯಲ್ಲಿ ಯಾರಿಗೆ ಅನಾರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. 4ನೇದು ಜೇನುತುಪ್ಪ ಹಾಕೋದ್ರಿಂದ ಇದು ಜ್ಞಾನನ ಸೂಚಿಸುತ್ತೆ. ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆ ಜ್ಞಾನ ಶಕ್ತಿ ವೃದ್ಧಿ ಆಗ್ಲಿ ಅಂತ ಜೇನುತುಪ್ಪನ ಅರ್ಪಣೆ ಮಾಡಬೇಕು. ಇದಾದ್ಮೇಲೆ ಕೊನೆಯದಾಗಿ ಸಕ್ಕರೆ ಅಥವಾ ಬೆಲ್ಲ ಏನ್ ಸೂಚಿಸುತ್ತೆ? ನಮ್ಮ ಮನೆಯಲ್ಲಿ ನಡೆಯುವಂತಹ ಸುಖಾದುಃಖಗಳನ್ನ ಸೂಚಿಸುತ್ತೆ. ಈ 5 ಪಂಚಾಮೃತಗಳನ್ನ ಅರ್ಪಿಸಿದ ಆದ್ಮೇಲೆ ಉಳಿದಂತಹ ಎಳ್ನೀರು,
ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಮತ್ತೆ ಫ್ರೂಟ್ಸ್ಗಳನ್ನ ಕಟ್ ಮಾಡ್ತಿದ್ವಿ ಅದನ್ನೆಲ್ಲ ಕೂಡ ಅರ್ಪಿಸ್ಬೇಕು. ಇದೆಲ್ಲ ಮುಗಿದ ಮೇಲೆ ಆ ಲಿಂಗಗಳನ್ನ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಒಂದು ಸಪ್ರೇಟ್ ಪ್ಲೇಟ್‌ನಲ್ಲಿ ಇಟ್ಕೊಂಡು ಶುದ್ಧ ನೀರಿನಲ್ಲಿ ನೀಟಾಗಿ ತೊಳ್ಕೊಂಡು ಅದಕ್ಕೆ ಒಂದು ಬಿಳಿ ವಸ್ತ್ರ ಅಥವಾ ಅನ್ವೇಷಿರುವಂತಹ ನಾವು ಯೂಸ್ ಮಾಡುವಂತಹ ಹೊಸ ವಸ್ತ್ರಗಳನ್ನು ದೇವರ ಮುಂದೆ ಒಂದು ವಸ್ತ್ರನ ಹಾಸಿ ಅದರ ಮೇಲೆ ನಮ್ಮ ಲಿಂಗಗಳನ್ನ ಅವತ್ತಿನ ದಿವಸ ಕೂರಿಸ್ಬೇಕು. ರಾತ್ರಿ ಹಬ್ಬದ ದಿವಸ ನಮ್ಮ ಈ ತರದ ಲಿಂಗಗಳಿಗೆ ಶಿವದಾರಗಳನ್ನ ಹೊಸದಾಗಿ ಏರಿಸ್ಕೊಳ್ಳೇಬೇಕು. ಇದನ್ನ ನಾನು ಆ ವಿಡಿಯೋದಲ್ಲಿ ಹೇಳೋದನ್ನ ಮರ್ತಿದ್ದೆ, ಅದಕ್ಕೆ ಮತ್ತೆ ಮಾಡಿ ಹಾಕ್ತಾ ಇದ್ದೀನಿ. ಯಾರು ಕೂಡ ಮರಿಬೇಡಿ. ನಮ್ಮ ಶಿವಲಿಂಗಗಳಿಗೆ ಶಿವರಾತ್ರಿ ಹಬ್ಬದ ದಿವಸ ಹೊಸ ದಾರಗಳನ್ನ ಏರಿಸಿ ಹಾಕೋಬೇಕಾಗ್ತದೆ. ನೀವು ಪ್ರತಿನಿತ್ಯ ಎಲ್ಲಿ ದೇವ ವಿಗ್ರಹನ ಇಡ್ತೀರೋ ಅಲ್ಲೇನೆ ವಸ್ತ್ರನ ಹಾಸಿ ಅದ್ರ ಮೇಲೆ ಶಿವನ ಕೂರಿಸ್ಬೇಕು. ಅದಾದ್ಮೇಲೆ ಶಿವನಿಗೆ ಹೂವ ಯಾವ ತರ ಇಡಬೇಕು ಅಂದ್ರೆ, ಒಂದು ಬಿಲ್ವಪತ್ರೆನ ತಗೊಳ್ಳಿ. ಬಿಲ್ವಪತ್ರೆ ಯಾವ ತರ ತೆಗೆಬೇಕು, ಎಲ್ಲೇ ಗೀಟ್ಸ್ ಕಾಣ್ತಿರುತ್ತಲ್ವ ಇಲ್ಲೇ ಅದನ್ನ ಈ ಮುಖವಾಗಿ ನಾನು ಒಂದು ಸ್ಕ್ರೀನ್ ಮೇಲೆ ಫೋಟೋ ಹಾಕ್ತೀನಿ, ಆ ತರ ಬಿಲ್ವಪತ್ರೆನ ಇಡಬೇಕು. ಹೂವನು ಸಹ ಅಷ್ಟೇ, ಒಂದು ಹೂವನ ಆ ತರ ನೀವು ಆಮೇಲೆ ಎಷ್ಟು ಹೂವು ಬೇಕು ನಿಮ್ಗೆ ಯಾವ ತರ ಬೇಕು ಆ ತರ ಡೆಕೋರೇಷನ್ ಮಾಡ್ಕೊಳ್ಳಿ. ಆದ್ರೆ ನಾನ್ ಹೇಳಿದಾಗೆ ಒಂದು ಹೂವನ ಮಾತ್ರ ಆ ತರ ಶಿವನಿಗೆ ಬಿಲ್ವಪತ್ರೆ ಆ ತರ ಶಿವನಿಗೆ ಗಂಧ, ಅಕ್ಷತೆ ನೀವು ಯಾವ್ಯಾವುದು ಶಿವನಿಗೆ ಅರ್ಪಿಸ್ತೀರೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ. ಇದಾದ್ಮೇಲೆ ಯಾವ್ದಾದ್ರು ನಿಮ್ಗೆ ಗೊತ್ತಿರುವಂತ ಶಿವನ ಸ್ತೋತ್ರವನ್ನ ಹೇಳ್ಬೇಕಾಗುತ್ತೆ. ದೇವ್ರ ಮನೆಗೆ ಕೂತ್ಕೊಂಡು ಅದನ್ನೆಲ್ಲ ಮುಗಿಸಿ ಶಿವನಿಗೆ ನೈವೇದ್ಯ ಮಾಡಿ ದೀಪಗಳನ್ನ ಹಚ್ಚಿ ಮನೆಯಲ್ಲಿ ಗಂಟೆಗಳನ್ನ ಬಾರಿಸಿ ಪೂಜೆನ ಮುಗಿಸ್ಕೊಳ್ಳಿ. ಈ ತರ ಸುಲಭ ವಿಧಾನದಲ್ಲಿ ಶಿವರಾತ್ರಿ ಹಬ್ಬ ಮಾಡೋದ್ರಿಂದ ನೀವು ಈ ವರ್ಷ ನಿಮಗೆ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದು ಖಂಡಿತ ಆಗುತ್ತೆ. ಅಂಡ್ ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮ್ಮ ಅನಿಸಿಕೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಈ ತರ ಹೊಸ ಇನ್ಫಾರ್ಮೇಶನ್ ಜೊತೆ ಸಿಗ್ತೀನಿ. ಅಥವಾ ನಿಮ್ಗೆ ಯಾವ್ದ್ರ ಬಗ್ಗೆ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ, ನನ್ನ ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ, ಅಲ್ಲಿ ಬಂದು ನೀವು ತಿಳಿಸ್ಕೊಡ್ಬೋದು. ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ಕನ್ನಡತಿ ಸುಚಿತ್ರ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಶಿವರಾತ್ರಿ ಹಬ್ಬ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೇನೆ.